ಗುರು ಫೈನಲಿ ನಮ್ ರಥದ ಪಂಚರ್ ತಗಸ್ಕೊಂಡು ಪಟ್ಟದ ಕಲ್ಲಿಗೆ ಬಂದೇ ಬಿಟ್ಟಿವ್ರಿ. ಇಲ್ಲಿ ನೋಡ್ಬೋದು ನಾವು ಪಟ್ಟದ ಕಲ್ಲು ಯಾವ ರೀತಿ ಇದೆ ಅಂತ. ಇದಿರೋದು ಕಾಡ ಸಿದ್ದೇಶ್ವರ ದೇವಾಲಯ ಒಳಗಡೆ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರೀತಿ 9 ದೇವಾಲಯಗಳು ಇದೆ, ಮತ್ತೆ ಒಂದು ಜೈನ ದೇವಾಲಯ ಇದೆ. ಅವೆಲ್ಲ ದೇವಾಲಯ ಯಾವ ರೀತಿ ಇದೆ ಅಂತ ಎಲ್ಲ ನೋಡೋಣ. ಹಿಂದ್ಗಡೆ ಇರೋದು ಕಾಡ ಸಿದ್ದೇಶ್ವರ ದೇವಾಲಯ. ಇದು ಒಂದು ಚಾಲುಕ್ಯರ ಒಂದೇನಪ್ಪಾ ಅಂತಂದ್ರ ಪಟ್ಟಾಭಿಷೇಕ ಆಗಿಸ್ತಕ್ಕಂಥ ಸ್ಥಳ ಸಂಬಂಧ ನಾವೇನಂತ ಕರಿತೀವಿ ಅಂದ್ರ ಪಟ್ಟದ ಕಲ್ಲು ಅಂತ ಕರಿತೀವಿ. ಈ ಒಂದು ಪಟ್ಟದ ಕಲ್ಲು ಏನಪ್ಪಾ ಅಂತಂದ್ರ ಈ ಚಾಲುಕ್ಯರ ಒಂದು ರಾಜರು ಏನಪ್ಪಾ ಅಂತಂದ್ರ ಅಥವಾ ರಾಜಕುಮಾರಗಳ ಏನಪ್ಪ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನ್ ಮಾಡ್ತಿದ್ದೆ ಅಂದ್ರ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ರು. ಇಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂತಂದ್ರ ತ್ರಿಲೋಕ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲದೆ ಇದು ಒಂದು ಏನಪ್ಪಾ ಅಂತಂದ್ರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಕರ್ನಾಟಕದ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು, ಪ್ರೇಕ್ಷಣಿಕ ಸ್ಥಳಗಳು ಇದು ಒಂದು. ಹಂಪಿ ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಪಟ್ಟದಕಲ್ಲು ಮಾತ್ರ ಏನಪ್ಪಾ ಅಂತಂದ್ರೆ ಅದು ಐಹೊಳೆ ಏನಪ್ಪಾ ಅಂದ್ರೆ ಚಾಲುಕ್ಯರದ ವಿಶ್ವ ಪರಂಪರೆ ಸೇರಿರ್ತಕ್ಕಂಥದ್ದು ಏಕೈಕ ಸ್ಥಳ ಅಂದ್ರೆ ಇದು ಒಂದೇ ನಮ್ಮ ಒಂದು ಕರ್ನಾಟಕದಲ್ಲಿ. ಐಹೊಳೆದು ಚಾಲುಕ್ಯರ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ದೇವಾಲಯ ಇದೆಯಲ್ಲ, ಒಂದು ಯಾವ್ದಂದ್ರ ಕೆಂಪು ಗ್ರಾನೈಟ್ ಕಲ್ಲು ಅಂತ ಕರಿತೀವಿ ನಾವು. ಏನಪ್ಪಾ ಅಂತಂದ್ರ ನಾವು ಯೂಸ್ ಮಾಡ್ತಕ್ಕಂಥ ಕಲ್ಲುಗಳು ಬೇರೆ, ಅದ್ರಾಗ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಕಲ್ಲಿನಿಂದ ಏನಪ್ಪಾ ಅಂತಂದ್ರ ಈ ದೇವಾಲಯಗಳನ್ನ ನಿರ್ಮಾಣ ಮಾಡ್ಯಾರ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರ ಪ್ರಮುಖವಾಗಿರ್ತಕ್ಕಂಥ ಈ ತ್ರಿಲೋಕ ಮಹಾದೇವಿ ಏನ್ ಮಾಡ್ತಾರ ಒಂದು ಶಾಸನವನ್ನ ಕೆತ್ತಾಳ ಅಲ್ಲಿದೆ. ತ್ರಿಲೋಕ ಮಹಾದೇವಿ ಈ ಸೈಡ್ಲಿಂದ ಹೋದಾಗ ಇಲ್ಲೇ ಮುಂದೆ ಐತ್ರ ಅಲ್ಲಿ ಕಂಬ ಐತೆ, ಒಂದು ಮಲ್ಲಗಂಬದ ಗಿಚ್ಚರ. ಆ ಮಲ್ಲಗಂಬದ ತಾಲ ಏನಪ್ಪಾ ಅಂತಂದ್ರ ಆ ಒಂದು ಕಾಣ್ತೈತಿ, ಅದೊಂದು ಏನಪ್ಪಾ ಶಾಸನ. ಅದು ಹಳಗನ್ನಡದಲ್ಲಿ ಐತಿ. ಮಂಗಳೇಶ ಬರ್ತಾನಲ್ಲ, ಆ ಮಂಗಳೇಶ ಹಾಗೂ ನಾವು ಇದನ್ನ ಯಾವ್ದಪ್ಪ ಅಂತಂದ್ರ ಮಹಾಕೂಟ ಅಂತ ಕರಿತೀವಲ್ಲ, ಆ ಮಹಾಕೂಟದ ಬಗ್ಗೆನೂ ಏನಪ್ಪಾ ಅಂತಂದ್ರ ಆ ಶಾಸನದಲ್ಲಿ ಉಲ್ಲೇಖ ಐತಿ. ಈ ಒಂದು ಪಟ್ಟದ ಕಲ್ಲು ಚಾಲುಕ್ಯರ ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಚಾಲುಕ್ಯರ ದೊರೆ ಆಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳ. ಈ ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅಂತಂದ್ರ ಐಹೊಳೆ ಶಾಸನದ ಪ್ರಕಾರ ಅವ ಏನ್ ಹೇಳ್ತಾನಂದ್ರೆ, ಈ ಒಂದು ಅಖಂಡ ಭಾರತದಲ್ಲಿ ದಕ್ಷಿಣದವರೆಗೂ ಅಂದ್ರೆ ಉತ್ತರದವರೆಗೂ ಏನಪ್ಪಾ ಅಂತಂದ್ರೆ ದಾಳಿ ಮಾಡಿ ಒಂದು ಸಾಮ್ರಾಜ್ಯವನ್ನ, ಕರ್ನಾಟಕ ಸಾಮ್ರಾಜ್ಯವನ್ನ, ಕರ್ನಾಟಕ ಬಲವನ್ನ ವಿಸ್ತರಿಸಿರ್ತಕ್ಕಂಥ ಏಕೈಕ ದೊರೆ ಯಾರಂದ್ರೆ ನಾವೇನಂತ ಕರಿತೀವಿ, ಇಮ್ಮಡಿ ಪುಲಿಕೇಶಿ ಅಂತ ಕರಿತೀವಿ. ಆ ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅಂತಂದ್ರೆ 634ರಲ್ಲಿ ಏನಾಗ್ತಾ ನರ್ಮದಾ ನದಿ ಕಾಳಗ ನಡೀತಿದೆ. ಸಾಮಾನ್ಯ ಶಕ ವರ್ಷ 634ರಲ್ಲಿ ಏನಾಗುತ್ತೆ ನರ್ಮದಾ ನದಿ, ಹರ್ಷವರ್ಧನ, ಉತ್ತರ ಭಾರತದ ಹರ್ಷವರ್ಧನನಿಗೂ ಹಾಗೂ ಏನಪ್ಪಾ ಅಂತಂದ್ರ ದಕ್ಷಿಣ ಒಂದು ಇಮ್ಮಡಿ ಪುಲಿಕೇಶಿ ನಡುವೆ ಏನಾಗುತ್ತಾ ನರ್ಮದಾ ನದಿ ಕಾಳಗ ನಡೆದ. ಆ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನ ಏನಾಗ್ತಾನ ಸೋತಿರ್ತಾನೆ. ಅದನ್ನ ಏನಪ್ಪಾ ಅಂತಂದ್ರ ಈ ಒಂದು ಐಹೊಳೆ ಶಾಸನದಾಗ ಕವಿಕೀರ್ತಿ ಏನಪ್ಪ ಅಂತಂದ್ರ ಹರ್ಷನ ಹರ್ಷವು ಆರಿ ಹೋಯಿತು, ಅದು ಯಾರಿಂದ ಏನಪ್ಪ ಅಂದ್ರ ಇಮ್ಮಡಿ ಪುಲಿಕೇಶಿಯಿಂದ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಅಷ್ಟೊಂದು ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಕರ್ನಾಟಕ ಬಲವನ್ನು ಹೊಂದಿರತಕ್ಕಂಥ, ಅಂದ್ರೆ ಕರ್ನಾಟಕ ಬಲ ಎಂಬ ಸೈನ್ಯದ ಹೆಸರನ್ನು ಹೊಂದಿರತಕ್ಕಂಥ ಒಂದು ರಾಜ ಯಾರಾಗಿದ್ರು ಅಂದ್ರೆ ಈ ಒಂದು ಇಮ್ಮಡಿ ಪುಲಿಕೇಶಿ. ಅಷ್ಟೊಂದು ಏನಪ್ಪ ಬಲಿಷ್ಠವಾಗಿರ್ತಾವ. ಅಂದ್ರೆ ರಾಜ ಎಂತ ಏನಪ್ಪಾ ಅಂತಂದ್ರ ಈ ಒಂದು ಇವ್ರನ್ನ ದಾಳಿ ಮಾಡ್ತಾನೆ, ತಲಕಾಡಿನ ಮೇಲೆ ದಾಳಿ ಮಾಡ್ತಾನೆ. ನೆಕ್ಸ್ಟ್ ಒಳ್ಳೆ ಏನ್ ಮಾಡ್ತಾನ ಇವ್ರು ಚೋಳರ ಮೇಲೆ ದಾಳಿ ಮಾಡ್ತಾನೆ. ಎಲ್ಲರನ್ನೂ ಏನಪ್ಪಾ ಅಖಂಡವಾಗಿರ್ತಕ್ಕಂಥ ಇಡೀ ದಕ್ಷಿಣ ಭಾರತವನ್ನೇ ಆಕ್ರಮಣ ಮಾಡಿಕೊಂಡು ನರ್ಮದಾವರೆಗೂ ಅಂದ್ರ ನರ್ಮದಾ ನದಿಯಿಂದ ಗೋದಾ ಇದು ಏನಪ್ಪಾ ಕಾವೇರಿ ನದಿವರೆಗೂ ಏನಪ್ಪಾ ಸಾಮ್ರಾಜ್ಯ ಹೊಂದಿರ್ತಕ್ಕಂಥ ಏಕೈಕ ದೂರ ಅಂತ ಇಮ್ಮಡಿ ಪುಲಿಕೇಶಿ ಈ ಒಂದು ಇಮ್ಮಡಿ ಪುಲಿಕೇಶಿ ಅಷ್ಟೊಂದು ಏನಪ್ಪಾ ಮಹತ್ವವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಈ ಒಂದು ಇಮ್ಮಡಿ ಪುಲಿಕೇಶಿ ಅಂತ ನಾವು ಈ ಪಟ್ಟದಕಲ್ಲು ನೋಡಕ್ ಬಂದಿದ್ರೆ ಎಲ್ಲ ಬಾಂಬ್ಸ್ ಕೊಡೋರು ಗುರು. ಈಗ ನಮ್ಮ ಹಿಂದ್ಗಡೆ ಇರೋದು ಕಾಶಿ ವಿಶ್ವನಾಥ ದೇವಾಲಯ. ಮೇನ್ ಟೆಂಪಲ್ ನಮ್ಮ ಹಿಂದ್ಗಡೆ ಇರೋದು ಇದು. ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಮೇಲ್ಗಡೆ ನೋಡ್ಬೇಕು ಒಂದು ಸೂರ್ಯದೇವದ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ.
ಇಲ್ಲಿ ನಿರುಪಾಕ್ಷಿ ದೇವಾಲಯದಲ್ಲಿ 4 ಕಂಬಗಳು ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. 2 ಕಂಬಗಳು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಇದೆ, 2 ಕಂಬಗಳು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ಫಸ್ಟ್ ಒಂದು ಇದರಲ್ಲಿ ನಾವು ನೋಡ್ಬೋದು ರಾಮಾಯಣ, ರಾವಣ ಒಂದು ಸ್ವಾಮಿ ವೇಷದಲ್ಲಿ ಬರ್ತಾನೆ, ಮತ್ತೆ ಇಲ್ಲಿಂದ ಬರ್ತಾನೆ ಇಲ್ಲಿ ರಾಮ ಜಿಂಕೆಯನ್ನು ಓಡಿಸ್ಕೊಂಡು ಹೋಗ್ತಾನೆ. ಈ ಪಿಲ್ಲರ್ ಇಂದ ರಾಮಾಯಣ ಶುರು ಆಗತ್ತೆ, ಈ ಪಿಲ್ಲರ್ಗೆ ರಾಮಾಯಣ ಮುಕ್ತಾಯಗೊಳ್ಳುತ್ತೆ. ಇಲ್ಲಿ ನೋಡ್ಬೋದು ನಾವು ಹನುಮಂತ ಲಂಕೆಗೆ ಹೋದಾಕರ ಹನುಮಂತ ಕುತ್ತಂತ ಒಂದು ಕೆತ್ತನೆ ಮತ್ತು ಇದು ರಾವಣ. ಇದು ಪೂರ್ತಿಯಾಗಿ ಹನುಮಂತ ಲಂಕೆಯನ್ನು ಸುಡುವಂತ ಒಂದು ವೀಕ್ಷಣೆ ಎಂದು ನೋಡಬಹುದು ನಾವು ಇಲ್ಲಿ. ಈ ಒಂದು 2 ಪಿಲ್ಲರ್ಗಳು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. ಇದೊಂದು ಪಿಲ್ಲರು ಮತ್ತೆ ಅಲ್ಲಿ ಒಂದು ಪಿಲ್ಲರ್ ಇದೆ. ಮತ್ತೆ ಇದೊಂದು ಪಿಲ್ಲರು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. ಒಂದು 2 ಅಂದ್ರೆ ಕ್ರಾಸ್ ಅಲ್ಲಿ ಇದೆ. ಇಲ್ಲಿ ಇದ್ದಾಗಂತ 4 ಪಿಲ್ಲರ್ಗಳು ಒಂದಕ್ಕೊಂದು ಕ್ರಾಸ್ ಅಲ್ಲಿ ಇದೆ. ಮಹಾಭಾರತದ ಎಲ್ಲಾ ಸ್ಟೋರಿ ಈ ಪಿಲ್ಲರ್ ಮೇಲೆ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ಒಂದ್ಸರಿ ನೋಡೋಣ. ಮಹಾಭಾರತದಲ್ಲಿ ಯುದ್ಧ ಆದಂತ ಒಂದು ಸಂದರ್ಭದಲ್ಲಿ ಇದ್ದಂತ ಒಂದು ದೃಶ್ಯವನ್ನು ನಾವು ನೋಡಬಹುದು ಇಲ್ಲಿ. ಒಳಗಡೆ ಎಲ್ಲಾ ದೇವಾಲಯ ಸುತ್ತಿ ಈಗ ಪಂಪನಾಥ ದೇವಾಲಯ ಕಡೆ ಹೊಂಟೀನಿ. ಈ ಪಂಪನಾಥ ದೇವಾಲಯ ಮ್ಯಾಲ್ಗಡೆ ಶಿಖರನೇ ಇಲ್ಲ ಕಣ್ರಿ, ಯಾಕಿಲ್ಲ ಏನಿಲ್ಲ ನನಗೂ ಅಷ್ಟೇನು ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಪಂಪನಾಥ ದೇವಾಲಯ ಯಾವ ರೀತಿ ಇದೆ ಅಂತ. ಗುರು ಇಲ್ಲಿಂದ ನೇಚರ್ ನೋಡ್ಬೇಕು ಯಾವ ರೀತಿ ಇದೆ ಅಂತ. ನೇಚರ್ ಅಂತೂ ಸಖತ್ತಾಗಿದೆ ಗುರು. ಪಟ್ಟದಕಲ್ಲಲ್ಲಿ ಎಲ್ಲಾ ಕಡೆ ತಿರುಗಾಡಿದ್ವಿ, ರಾಮಾಯಣದ 4 ಕಂಬಗಳನ್ನು ನೋಡಿದ್ವಿ. ಈಗ ಮುಂದೆ ನಮ್ಮ ಪ್ರಯಾಣ ಶುರು ಮಾಡೋಣ. ಗುರು ಫೈನಲಿ ಐಹೊಳೆಗೆ ಬಂದೀನಿ. ಈಗ ಟೈಮ್ 5 ಗಂಟೆ ಆಗಿದೆ. ಇಲ್ಲಿ ಸ್ಟೇ ಮಾಡ್ಬೇಕಂದ್ರೆ ಇಲ್ಲಿ ಸ್ಟೇ ಮಾಡಕ್ಕೆ ಏನೂ ಇಲ್ಲ. ಮತ್ತೆ ನಾವು 9 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಸ್ಟೇ ಮಾಡ್ಬೇಕಂದ್ರೆ. ಅದಕ್ಕೆ ಐಹೊಳೆದಲ್ಲಿ ಎಷ್ಟಾಗತ್ತೆ ಅಷ್ಟು ನೋಡ್ಕೊಂಡು ಮುಂದೆ ಹೋಗೋಣ. ಐಹೊಳೆದಲ್ಲಿ ನಾವು ನೋಡಕ್ ಬಂದ್ರೆ ದುರ್ಗಾದೇವಿ ಅಂದ್ರೆ ದುರ್ಗಾ ಮಾತೆಗೆ ಹೋಲಿಸ್ತಾರೆ, ಆದ್ರೆ ಆ ರೀತಿ ಇಲ್ಲಂತೆ. ಇಲ್ಲಿ ಐಹೊಳೆದಲ್ಲಿ ಪೂರ್ತಿ ಸುತ್ತಲೂ ಕೋಟೆ ಕಟ್ಟಿ ಆ ಕೋಟೆಯ ನಡಭಾಗದಲ್ಲಿ ಇದ್ದಂತ ದೇವಸ್ಥಾನ ದುರ್ಗಾದೇವಿ. ದುರ್ಗ ಕೋಟೆದ ನಡಬಾರ್ಕದಲ್ಲಿ ಇದ್ದಂತ ಒಂದು ದೇವಾಲಯಕ್ಕೆ ದುರ್ಗಾದೇವಿ ಅಂತ ಕರೀತಾರೆ. ಬಟ್ ಇಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ನೋಡಿದ್ರೆ ಐಹೊಳೆದ ಎಷ್ಟು ದೇವಾಲಯಗಳು ಯಾವ ಪ್ರದೇಶದಲ್ಲಿ ಇದೆ ಅಂತ ಬಹಳ ವಿಸ್ತೀರ್ಣವಾಗಿ ಅಲ್ಲಿ ತಿಳಿಸ್ಕೊಟ್ಟಾರೆ. ಈಗ ನಾವು ದುರ್ಗಾ ದೇವಾಲಯ ಅಂತೀವಿ ನೋಡಿ, ಅದೇ ಒಂದು ದೇವಾಲಯದಲ್ಲಿ ಹೋಗ್ತಾ ಇದೀವಿ. ಹದಿನೈದನೇ 16ನೇ ಶತಮಾನದಲ್ಲಿ ಮುಘಲರು ಆಳ್ವಿಕೆ ಒಂದು ಸಮಯದಲ್ಲಿ ನಮ್ಮ ಹಿಂದೂ ದೇವಾಲಯಗಳ ಮೇಲೆ ಯಾವ ರೀತಿ ಆಕ್ರಮಣ ಮಾಡಿ ಎಲ್ಲ ಯಾವ ರೀತಿ ಧ್ವಂಸ ಮಾಡಿ ಹೋಗ್ಯಾರಂತ ನೀವು ನೋಡ್ಬೋದು. ಮುಘಲರು ಐಹೊಳೆ ಮತ್ತೆ ಪಟ್ಟದಕಲ್ಲು ಮತ್ತೆ ಬಾದಾಮಿ ಮ್ಯಾಗೆ ದಾಳಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಒಂದೊಂದು ಕಡೆ ದೇವಸ್ಥಾನದ ಗೋಪುರನೇ ಧ್ವಂಸ ಮಾಡಿ ಹೋಗ್ಯಾರ. ಒಂದೊಂದು ಕಡೆ ದೇವಸ್ಥಾನದ ಒಳಗಡೆ ಇದ್ದಂಥ ಶಿವನ ವಿಗ್ರಹ ಮತ್ತೆ ಶಿವನ ಲಿಂಗ ಎಲ್ಲ ಧ್ವಂಸ ಮಾಡಿ ಹೋಗ್ಯಾರ. ಐಹೊಳೆಯಲ್ಲಿ ಫೇಮಸ್ ಆಗಿ ನೋಡಕ್ ಬರುವುದು ಎಲ್ಲಾರು ಜನರು ದುರ್ಗಾ ದೇವಿ ಟೆಂಪಲ್ಗೆ. ಆ ಮ್ಯೂಸಿಯಂ ನೋಡಿದ್ರೆ ಐಹೊಳೆದಲ್ಲಿ ಯಾವ ದೇವಸ್ಥಾನ ಎಲ್ಲಿದೆ ಮತ್ತೆ ಐಹೊಳೆದ ಒಂದು ಮ್ಯಾಪ್ ಯಾವ ರೀತಿ ಇದೆ ಅಂತ ನಾವು ನೋಡ್ಬೋದು. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.